ಕಾಟನ್ಪೇಟೆಯ ಯುಜಿ ರೀಗಲ್ ಲಾಡ್ಜ್ನಲ್ಲಿ ನಡೆದಿದ್ದ ಯುವತಿಯ ಕೊಲೆ ಆರೋಪಿಯನ್ನ ಪೊಲೀಸರು ಬಂಧಿಸಿ ಕರೆತಂದಿದ್ದಾರೆ. ಆಕ್ಸಿಸ್ ಬ್ಯಾಂಕ್ನ ಮಾಜಿ ಉದ್ಯೋಗಿ ರೂಪಾಲಿ ಮಿಶ್ರಾಳನ್ನ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಂಜಿನಿಯರಿಂಗ್ ವಿದ್ಯಾರ್ಥಿ ಸತ್ಯಪ್ರಕಾಶ್ ಎಂಬಾತ ಕೊಲೆಗೈದಿದ್ದ ಎಂಬ ವಿಷಯ ಬಹಿರಂಗವಾಗಿದೆ. ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಕೆಲಸ ಕೊಡಿಸುವ ಆಮಿಷ ತೋರಿಸಿ ರೂಪಾಲಿಯಿಂದ 2 ಲಕ್ಷ ರೂಪಾಯಿ ಹಣ ಪಡೆದಿದ್ದ ಸತ್ಯಪ್ರಕಾಶ್ ನಂತರ ಮೋಸ ಮಾಡಿದ್ದ. ತನ್ನ ಹಣಕ್ಕಾಗಿ ಪದೇ ಪದೇ ರೂಪಾಲಿ ಒತ್ತಾಯಿಸತೊಡಗಿದಾಗ ಕೊಲೆಯ ಸಂಚು ರೂಪಿಸಿ ಹಣ ಕೊಡಿಸುವುದಾಗಿ ನಂಬಿಸಿ ರೀಗಲ್ ಲಾಡ್ಜ್ಗೆ ಕರ್ಕೊಂಡು ಹೋಗಿ ಹತ್ಯೆಗೈದಿದ್ದಾಗಿ ಸತ್ಯಪ್ರಕಾಶ್ ತಪ್ಪು ಒಪ್ಪಿಕೊಂಡಿದ್ದಾನೆ. ಕಾಟನ್ಪೇಟೆಯ ಯುಜಿ ರೀಗಲ್ ಲಾಡ್ಜ್ನಲ್ಲಿ ನಡೆದಿದ್ದಂತಹ ಯುವತಿಯ ಕೊಲೆ ಆರೋಪಿಯನ್ನ ಪೊಲೀಸರು ಬಂಧಿಸಿ ಕರೆತಂದಿದ್ದಾರೆ. ಆಕ್ಸಿಸ್ ಬ್ಯಾಂಕ್ನ ಮಾಜಿ ಉದ್ಯೋಗಿ ರೂಪಾಲಿ ಮಿಶ್ರಾಳನ್ನ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಂಜಿನಿಯರಿಂಗ್ ವಿದ್ಯಾರ್ಥಿ ಸತ್ಯಪ್ರಕಾಶ್ ಎಂಬಾತ ಕೊಲೆಗೈದಿದ್ದ ಎಂಬ ವಿಷಯ ಬಹಿರಂಗವಾಗಿದೆ. ಸತ್ಯಪ್ರಕಾಶ್ನನ್ನ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಕೆಲಸ ಕೊಡಿಸುವ ಆಮಿಷವನ್ನು ತೋರಿಸಿ ರೂಪಾಲಿಯಿಂದ 2 ಲಕ್ಷ ರೂಪಾಯಿ ಹಣ ಪಡೆದಿದ್ದ ಸತ್ಯಪ್ರಕಾಶ್ ನಂತರ ಮೋಸ ಮಾಡ್ತಾನೆ. ತನ್ನ ಹಣಕ್ಕಾಗಿ ಪದೇ ಪದೇ ರೂಪಾಲಿಯನ್ನ ಒತ್ತಾಯಿಸ್ತಾನೆ. ಕೊಲೆಯ ಸಂಚನ ಕೂಡ ರೂಪಿಸಿ ಹಣ ಕೊಡಿಸುವುದಾಗಿ ನಂಬಿಸಿ ರೀಗಲ್ ಲಾಡ್ಜ್ಗೆ ಕರ್ಕೊಂಡು ಹೋಗಿ ಹತ್ಯೆಗೈದಿದ್ದಾಗಿ ಈಗ ಸತ್ಯಪ್ರಕಾಶ್ ತಪ್ಪು ಒಪ್ಪಿಕೊಂಡಿದ್ದಾನೆ.